ಹಿಮಾಲಯದ ಎತ್ತರದ ಶಿಖರಗಳ ಮಧ್ಯೆ ಹಿಮದಿಂದ ಆವರಿಸಲ್ಪಟ್ಟ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಭಗವಾನ್ ಶಿವನ ದಿವ್ಯ ಜ್ಯೋತಿರ್ಲಿಂಗವೇ ಕೇದಾರನಾಥ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಲಕ್ಷಾಂತರ ಭಕ್ತರ ನಂಬಿಕೆ, ಭಕ್ತಿ ಮತ್ತು ಮೋಕ್ಷದ ದಾರಿ. ಪಾಂಡವರು ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯಲು ಇಲ್ಲಿ ಬಂದಿದ್ದರು ಎಂಬುದು ನಿಮಗೆ ಗೊತ್ತೇ? ಭಗವಾನ್ ಶಿವನು ಎತ್ತಿನ ರೂಪದಲ್ಲಿ ಅಡಗಿಕೊಂಡ ಕಥೆ ಏನು ಗೊತ್ತಾ? 2013ರ ಭೀಕರ ಪ್ರವಾಹದಲ್ಲಿಯೂ ಕೇದಾರನಾಥ ದೇವಸ್ಥಾನ ಹೇಗೆ ಉಳಿಯಿತು? ಈ ಎಲ್ಲ ರೋಚಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 3583 ಮೀಟರ್ ಎತ್ತರದಲ್ಲಿ ಕೇದಾರನಾಥ ದೇವಸ್ಥಾನವಿದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಚಾರ್ಧಾಮ ಯಾತ್ರೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಕೇದಾರನಾಥವೂ ಒಂದು. ಪಾಂಡವರು ಮತ್ತು ಕೇದಾರನಾಥದ ಕಥೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಬಂಧುಗಳ ಹತ್ಯೆಯ ಪಾಪದಿಂದ ದುಃಖಿತರಾದರು. ಅವರು ಭಗವಾನ್ ಶಿವನ ಆಶೀರ್ವಾದ ಮತ್ತು ಕ್ಷಮೆಯನ್ನು ಪಡೆಯಲು ಪ್ರಯತ್ನಿಸಿದರು. ಆದರೆ ಶಿವನು ಪಾಂಡವರಿಗೆ ಭೇಟಿಯಾಗಲು ಇಚ್ಛಿಸಲಿಲ್ಲ. ಶಿವನು ಆ ಎತ್ತಿನ ರೂಪ ಧರಿಸಿ ಹಿಮಾಲಯದಲ್ಲಿ ಅಡಗಿಕೊಂಡನು. ಶಿವನನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಬಂದ ಪಾಂಡವರಲ್ಲಿ ಭೀಮನಿಗೆ ಎತ್ತಿನ ರೂಪದಲ್ಲಿರುವ ಶಿವನನ್ನು ಕಂಡು ಅನುಮಾನ ಬಂದಿತು. ಆಗ ಭೀಮನು ಆ ಎತ್ತನ್ನು ಹಿಡಿಯಲು ಪ್ರಯತ್ನಿಸಿದನು. ಅಷ್ಟರಲ್ಲಿ ಆ ಎತ್ತು ಭೂಮಿಯೊಳಗೆ ಅಡಗಿಕೊಳ್ಳಲು ಆರಂಭಿಸಿತು. ಭೀಮನ ಕೈಗೆ ಸಿಕ್ಕಿದ್ದು ಎತ್ತಿನ ಬೆನ್ನಿನ ಭಾಗ ಮಾತ್ರ. ಆ ಬೆನ್ನಿನ ಭಾಗವೇ ಕೇದಾರನಾಥದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿತು. ಎತ್ತಿನ ಉಳಿದ ಭಾಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಕಾಣಿಸಿಕೊಂಡವು. ಇವುಗಳೇ ಪಂಚಕೇದಾರ ಕ್ಷೇತ್ರಗಳಾಗಿ ಪ್ರಸಿದ್ಧವಾಗಿವೆ. ಪಂಚಕೇದಾರಗಳು: ಕೇದಾರನಾಥ ಎತ್ತಿನ ಬೆನ್ನು, ತುಂಗನಾಥ ಕೈಗಳು, ರುದ್ರನಾಥ ಮುಖ, ಮಧ್ಯಮಹೇಶ್ವರ ನಾಭಿ, ಕಲ್ಪೇಶ್ವರ ಜಟೆಗಳು. ಈ 5 ಕ್ಷೇತ್ರಗಳ ದರ್ಶನ ಮಾಡಿದರೆ ಶಿವನ ಸಂಪೂರ್ಣ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೇದಾರನಾಥ ದೇವಸ್ಥಾನದ ನಿರ್ಮಾಣ. ಪುರಾಣಗಳ ಪ್ರಕಾರ ಪಾಂಡವರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ನಂತರ ಆದಿಶಂಕರಾಚಾರ್ಯರು ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದರು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನವು ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಾಣಗೊಂಡಿದೆ. ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲಿ ಇಷ್ಟು ಭವ್ಯವಾದ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು ಎಂಬುದು ಇಂದಿಗೂ ಆಶ್ಚರ್ಯವಾಗಿದೆ. ಕೇದಾರನಾಥ ಜ್ಯೋತಿರ್ಲಿಂಗದ ವಿಶೇಷತೆ. ಇಲ್ಲಿನ ಶಿವಲಿಂಗವು ಸಾಮಾನ್ಯ ಶಿವಲಿಂಗಗಳಂತೆ ಅಲ್ಲ. ಇದು ತ್ರಿಕೋನಾಕಾರದ ಸ್ವಯಂಭೂ ಜ್ಯೋತಿರ್ಲಿಂಗವಾಗಿದೆ. ಭಕ್ತರು ಈ ಲಿಂಗವನ್ನು ಸ್ಪರ್ಶಿಸಿ ಪೂಜೆ ಸಲ್ಲಿಸಬಹುದು. ಈ ರೀತಿಯ ಅವಕಾಶ ಭಾರತದ ಬಹಳ ಕಡಿಮೆ ಶಿವ ಕ್ಷೇತ್ರಗಳಲ್ಲಿ ಮಾತ್ರ ದೊರೆಯುತ್ತದೆ. 2013ರ ಭೀಕರ ಪ್ರವಾಹದ ಅದ್ಭುತ. 2013ರಲ್ಲಿ ಉತ್ತರಾಖಂಡದಲ್ಲಿ ಭೀಕರ ಪ್ರವಾಹ ಸಂಭವಿಸಿತು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಕೇದಾರನಾಥ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣ ನಾಶವಾಯಿತು. ಆದರೆ ದೇವಸ್ಥಾನಕ್ಕೆ ಯಾವುದೇ ದೊಡ್ಡ ಹಾನಿಯಾಗಲಿಲ್ಲ. ಇದಕ್ಕೆ ಕಾರಣ ದೇವಸ್ಥಾನದ ಹಿಂದಿನಿಂದ ಬಂದು ನಿಂತಿದ್ದ ಒಂದು ಬೃಹತ್ ಕಲ್ಲು. ಈ ಕಲ್ಲು ಪ್ರವಾಹದ ನೀರನ್ನು 2 ಭಾಗಗಳಾಗಿ ವಿಭಜಿಸಿತು. ಹೀಗಾಗಿ ದೇವಸ್ಥಾನ ಸುರಕ್ಷಿತವಾಗಿ ಉಳಿಯಿತು. ಭಕ್ತರು ಇದನ್ನು ಶಿವನ ದಿವ್ಯ ಕೃಪೆ ಎಂದು ನಂಬುತ್ತಾರೆ. ಆದಿಶಂಕರಾಚಾರ್ಯರ ಸಮಾಧಿ. ಕೇದಾರನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಆದಿಶಂಕರಾಚಾರ್ಯರ ಸಮಾಧಿ ಇದೆ. ಭಾರತದಾದ್ಯಂತ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಕಾರಣರಾದ ಮಹಾನ್ ಸಂತರು ಶಂಕರಾಚಾರ್ಯರು. ಅವರ ಸಮಾಧಿ ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಕೇದಾರನಾಥ ಯಾತ್ರೆ. ಕೇದಾರನಾಥ ತಲುಪಲು ಗೌರಿಕೊಂಡದಿಂದ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು. ಇಂದಿನ ದಿನಗಳಲ್ಲಿ ಹೆಲಿಕಾಪ್ಟರ್ ಸೇವೆಯೂ ಲಭ್ಯವಿದೆ. ಮಾರ್ಗದುದ್ದಕ್ಕೂ ಹಿಮಾಲಯದ ಅದ್ಭುತ ದೃಶ್ಯಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಪ್ರತಿಯೊಂದು ಹೆಜ್ಜೆಯು ಶಿವನ ನಾಮಸ್ಮರಣೆಯೊಂದಿಗೆ ಸಾಗುತ್ತದೆ. ಕೇದಾರನಾಥದ ಆಧ್ಯಾತ್ಮಿಕ ಮಹತ್ವ. ಪಾಪಗಳು ನಿವಾರಣೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಶಿವನ ಅನುಗ್ರಹ ಸಿಗುತ್ತದೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಜಪ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಿಮಾಲಯದ ಮಡಿಲಿನಲ್ಲಿ ನೆಲೆಸಿರುವ ಕೇದಾರನಾಥ ಜ್ಯೋತಿರ್ಲಿಂಗವು ಕೇವಲ ದೇವಸ್ಥಾನವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಶಿವಶಕ್ತಿಯ ಪ್ರತೀಕವಾಗಿದೆ. ಪಾಂಡವರ ಕಥೆ, ಪಂಚಕೇದಾರಗಳ ರಹಸ್ಯ, 2013ರ ಅದ್ಭುತ ಘಟನೆ ಮತ್ತು ಶಿವನ ದಿವ್ಯ ಅನುಗ್ರಹ ಇವೆಲ್ಲವೂ ಕೇದಾರನಾಥವನ್ನು ವಿಶ್ವದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿಸಿದೆ. ನಿಮಗೆ ಅವಕಾಶ ಸಿಕ್ಕಿರುವ ಜೀವನದಲ್ಲಿ ಒಮ್ಮೆ ಕೇದಾರನಾಥ ಯಾತ್ರೆ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.